ಶ್ರೀ ಜಗದ್ಗುರು ಅನ್ನದಾನೇಶ್ವರ 156ನೇಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮುಂಡರಗಿ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಮುರುಡಗಿರಿ ಅನ್ನದಾನೇಶ್ವರ ಪ್ರೀಮಿಯರ್ ಕಬಡ್ಡಿ ಲೀಗ್ 1 ಅನ್ನು ಜನವರಿ 26ರಿಂದ 28ರವರೆಗೆ ಆಯೋಜಿಸಲಾಗಿದೆ. ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಂದ್ರೆ ನಮ್ಮ ಮಠದ ಉತ್ತರಾಧಿಕಾರಿಗಳಂತ ಶ್ರೀಯುತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಎಲ್ಲರ ಜನಪ್ರಿಯ ಶಾಸಕರಾದಂಥ ಹಿರಿಯರಾದಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ರ ಜೊತೆಗೆ ನಮ್ಮ ಸ್ಥಳೀಯ ಸಿರಟ್ಟಿ ಮತಕ್ಷೇತ್ರದ ಯುವ ಶಾಸಕರಾದಂಥ ಶ್ರೀಯುತ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಂಡರಗಿ ಪುರಸಭೆ ಸದಸ್ಯರಾದ ನಾಗರಾಜ್ ಹೊಂಬಳಗಿಟ್ಟಿ ಅವರು ಗದಗ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮನ್ನಣೆಯೊಂದಿಗೆ ನಡೆಯುತ್ತಿರುವ ಈ ಟೂರ್ನಿಯು ಜಿಲ್ಲೆಯ ಕ್ರೀಡಾ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸುತ್ತಿದೆ. ಪ್ರೊ ಕಬಡ್ಡಿ ಮಾದರಿಯಲ್ಲಿಯೇ ಆಯೋಜನೆಗೊಂಡಿರುವ ಈ ಲೀಗ್ ಸ್ಥಳೀಯ ಪ್ರತಿಭೆಗಳಿಗೆ ದೊಡ್ಡ ವೇದಿಕೆ ಕಲ್ಪಿಸಿದೆ ಎಂದರು. ಶ್ರೀ ಮುಂಡರಗಿ ಅನ್ನದಾನೇಶ್ವರ ಪ್ರೀಮಿಯರ್ ಲೀಗ್ ಕಬಡ್ಡಿ 1 ಈ ಕಬಡ್ಡಿ ಲೀಗಿನ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸದಸ್ಯರೆಲ್ಲರೂ ಕೂಡಿ ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ಇಲ್ಲಿನ ಎಲ್ಲ ರಾಜಕೀಯ ಮುಖಂಡರು ಅವರಿವರೆನ್ನದೇ ಪಕ್ಷಾತೀತವಾಗಿ ಕಬಡ್ಡಿ ಟೂರ್ನಮೆಂಟನ್ನು ಹಮ್ಮಿಕೊಳ್ಳುತ್ತಿದ್ದೀವಿ. ಇದಕ್ಕೆ ಎಲ್ಲರೂ ತಮ್ಮ ಸಮಯವನ್ನು ಮೀಸಲಿಟ್ಟು ಯಶಸ್ವಿಗೊಳ್ಳೋಕೆ ತಮ್ಮ ಎಲ್ಲ ಒಂದು ಶ್ರಮವನ್ನು ಇದು ಕೊಡಬೇಕೆಂದು ಇಲ್ಲಿರುವಂಥ ಎಲ್ಲರಿಗೂ ಕಬಡ್ಡಿ ಅಂಗಳದಲ್ಲಿ ಆಟಗಾರರ ಕೂಗು, ಅಭಿಮಾನಿಗಳ ಹರ್ಷೋದ್ಗಾರದ ನಡುವೆ ಮುಂಡರಗಿ ನಗರ ಈಗ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಮಣ್ಣಿನ ಮಕ್ಕಳ ಆಟಕ್ಕೆ ಪ್ರೋ ಸ್ಪರ್ಶ ಸಿಕ್ಕಿರುವುದು ಕ್ರೀಡಾ ಪ್ರೇಮಿಗಳಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ಅನ್ನದಾನೀಶ್ವರರ ಆಶೀರ್ವಾದದೊಂದಿಗೆ ಆರಂಭವಾಗಿರುವ ಈ ಕಬಡ್ಡಿ ಲೀಗ್ ಕೇವಲ ಆಟವಲ್ಲ, ಅದೊಂದು ಭಾವನೆಯಾಗಿ ಮುಂಡರಗಿಯ ಜನರನ್ನು ಒಗ್ಗೂಡಿಸಲಿದೆ. ಈ ಸಂದರ್ಭದಲ್ಲಿ ಶರಣಪ್ಪ ಅಂಗಡಿ ಉಪಾಧ್ಯಕ್ಷರು, ಮಂಜುನಾಥ್ ಸಂಜಣ್ಣನವರ್ ಉಪಾಧ್ಯಕ್ಷರು, ಫಕೀರೇಶ್ ಕೆ ಚೌಟಗಿ ಖಜಾಂಚಿ, ಸುರೇಶ್ ಡಿ ರಾಮೇನಹಳ್ಳಿ ಕಾರ್ಯದರ್ಶಿ, ನಂದೀಶ್ ಗದಗ್ ಸಹ ಕಾರ್ಯದರ್ಶಿ, ಅಭಿಷೇಕ್ ದೇಸಾಯಿ ಸಂಘಟನಾ ಕಾರ್ಯದರ್ಶಿ, PH ರೆಡ್ಡಿ ಸದಸ್ಯರು, ರಾಜಾನಂದ ಶೀಳ್ಳಿನ ಸದಸ್ಯರು, ಸಿದ್ದು ಗಾಂಜಿ ಸದಸ್ಯರು ಉಪಸ್ಥಿತರಿದ್ದರು. ಉಡಚಪ್ಪ ತಿಗರಿ 9 ಲೈವ್ ನ್ಯೂಸ್ ಗದಗ್.